ಅಲ್ದಕ್ಕೆ ನನ್ಗಿದ್ಯಾವುದು ಗೊತ್ತೇ ಇರ್ಲಿಲ್ಲ. ನನ್ ಮೋಸ ಹೋದೆ ಅಂತ ಗೊತ್ತಾದ್ರೆ ಅಪ್ಪ ಇನ್ನದೆಷ್ಟು ದುಃಖ ಪಡ್ತಾರೋ ಏನೋ. ತನ್ನನ್ನು ಮದುವೆ ಆಗ್ಬೇಕು ಅಂತ ಬಂದ ಹುಡುಗನ್ನು ಸ್ವಂತ ಅಕ್ಕ ಮೋಸದಿಂದ ಮದುವೆ ಆಗ್ಬಿಟ್ಲು. ಆಗ್ಲೂ ಅಕ್ಕನ ಬಾಳು ಚೆನ್ನಾಗಿರ್ಲಿ ಅಂತ ಸುಮ್ಮನಾಗ್ಬಿಟ್ಲು. ಹೊಸ ಬಟ್ಟೆ ಬೇಕು, ಹೊಸ ಗಾಡಿ ಬೇಕು, ಹೊಸ ಒಡವೆ ಬೇಕು ಅಂತ ಸಾವಿರ ಸಾವಿರ ಬೇಕುಗಳ ನಡುವೆ ಬದುಕ್ತಿರೋ ಜಗತ್ತಿದೆ. ಅಂಥದ್ರ ನಡುವೆ ಒಬ್ಬ ಬಡ ಹುಡುಗಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋರಾಟ ಮಾಡಿದ್ಲು ನನ್ನ ಮಗಳು. ಅವಳಿಗೆ ಅಂತ ಯಾವತ್ತು ಏನನ್ನೂ ಬಯಸ್ತೋಳಲ್ಲ ಅವಳು. ಅಷ್ಟು ತಿಳುವಳಿಕೆ ಇರೋ ಹುಡುಗಿ ತಪ್ಪು ಮಾಡ್ತಾಳೆ? ಇಲ್ಲ, ಸಾಧ್ಯ ಇಲ್ಲ. ಅದ್ರೇನು ಮಾಡ್ಲಿ? ಅವಳು ಹಾಗೆ ಮದುವೆ ಆಗಿ ಬಂದಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಏನೋ ಒಂಥರ ಆವೇಶ ಬಂದ್ಬಿಡ್ತು. ಅದೇ ಆವೇಶದಲ್ಲಿ ಅನ್ಬಾರ್ದ ಎಲ್ಲ ಅಂದು ಸಾಕಷ್ಟು ಶಿಕ್ಷೆ ಕೊಟ್ಟು ಕಳಿಸ್ಬಿಟ್ಟೆ. ಸರಿ, ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿದೆಯಾ? ಅವಳಿಲ್ಲದ ಈ ಮನೆ, ನನ್ನ ಮನಸ್ಸು ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆ. ದೇವರೇ, ಅದೇನೇ ಕಷ್ಟಗಳಿದ್ರು ನನಗೆ ಕೊಡು. ನನ್ನ ಮಗಳಿಗೆ, ನನ್ನ ಪುಟ್ಟಿಗೆ ಯಾವ ಕಷ್ಟನೂ ತಾಕತ್ ಬೇಡ. ಆ ಹುಡುಗ ಒಳ್ಳೇನು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮರಿಬ ಎಲ್ಲಾದ್ರೂ ಚೆನ್ನಾಗಿತ್ತು. ಅವಳು ನಮಗೋಸ್ಕರ ಕಷ್ಟಪಟ್ಟಿದ್ದು ಸಾಕು. ಇನ್ನು ಮುಂದೆ ಅವಳಿಗೋಸ್ಕರ ಅವಳ ಬದುಕನ್ನ ಕಟ್ಕೊಂಡು ಸುಖವಾಗಿರ್ಲಿ. ಇಲ್ಲಂತೂ ಅವಳಿಗೆ ನೋವು, ದುಃಖ, ಕಷ್ಟ ಇವೆಲ್ಲ ಬಿಟ್ಟು ಇನ್ನೇನು ಸಿಗ್ಲಿಲ್ಲ. ಇನ್ನು ಮುಂದಾದ್ರು ಅವಳು ಸುಖ, ಶಾಂತಿ, ನೆಮ್ಮದಿಯಿಂದ ಇರಲಿ. ಅವಳು ಚೆನ್ನಾಗಿಟ್ಟಿರು ದೇವ್ರೆ, ಅವಳು ಮಾತ್ರ ಸುಖವಾಗಿಟ್ಟಿರು. ಅದೇ ಮತ್ತೆ ದುಡ್ಡುಗೋಸ್ಕರ ಮೊದಲು ಆ ಸಂಧ್ಯಾನ್ ಚೂ ಬಿಟ್ಲು. ಅದಾಗ್ಲಿಲ್ವಲ್ಲ, ಈಗ ತಾನೇ ನೇರವಾಗಿ ಬಂದ್ಬಿಟ್ಟಿದ್ದಾಳೆ. ಇವನ್ ಕರ್ಕೊಂಡ್ ಬಂದಿದ್ದಾನೆ ಅಂತ ಹಾದಿ ಬೀದಿನಲ್ಲಿ ಹೋಗೋರ್ನೆಲ್ಲ ಮನೆ ಒಳಗ್ ಕರ್ಕೊಳಕ್ ಆಗಲ್ಲ ಅತ್ತೆ. ನಿರ್ಮಲಾ, ಮಗನ್ ಪ್ರೀತಿ ಬಗ್ಗೆ ಅವನ್ ಜೀವನ ಸ್ವಲ್ಪನಾದ್ರೂ ಕಾಳಜಿ ಇರ್ಲಿ. ಇಂಥ ಸೊಸೆ ಸಿಗೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿರ್ಬೇಕು. ಮರ್ಯಾದೆಯಿಂದ ಅವಳನ್ನ ಮನೆ ತುಂಬಿಸ್ಕೊಳ್ಳಿ. ರುದ್ರ, ಹೋಗೆಲ್ಲ ರೆಡಿ ಮಾಡು. ರುದ್ರ, ನೀನೇನಾದ್ರೂ ಇವಳನ್ನ ಇವತ್ತು ಮನೆ ತುಂಬಿಸ್ಕೊಂಡ್ರೆ ಒಂದು ಇಲ್ಲ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಇಲ್ಲ ಅತ್ತೆ, ಇವಳನ್ನ ನನ್ನ ಸೊಸೆಯಾಗಿ ನಾನು ಒಪ್ಕೊಳ್ಳಲ್ಲ. ಮುಗಿತಾ? ಎಲ್ರದ್ದು ಮುಗಿತಾ? ಹೌದು, ನಾವಿಬ್ರು ತಪ್ಪು ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಹೇಳ್ದೆ ಮದುವೆ ಆಗಿದ್ದು ನಮ್ ತಪ್ಪೆ, ಒಪ್ಕೋತೀನಿ. ಅದಕ್ಕೆ ಇಷ್ಟೊತ್ತು ನಿಮ್ಮೆಲ್ರ ಭಾವನೆಗೆ ಬೆಲೆ ಕೊಟ್ಟು ನಾನು ಸುಮ್ಮನೆ ಇದ್ದಿದ್ದು. ಹಾಗಂತ ನಾನ್ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿರೋ ನನ್ನ ಹೆಂಡತಿ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅರ್ಜುನ್, ಏನ್ ಹೇಳ್ತಾ ಇದೀಯ ನೀನು? ಇಷ್ಟ ಇಲ್ದಿರೋನ್ನ ಮದ್ವೆ ಆಗಿ ಜೀವನ ಪರ್ಯಂತ ಕೊರ್ಗೋದ್ ನನಗೆ ಇಷ್ಟ ಇಲ್ಲ ಮಾಮ್. ನಾನ್ ಇಷ್ಟಪಟ್ಟಿರೋದು, ನನ್ ಮನ್ಸಲ್ಲಿರೋದು ಭಾರ್ಗವಿ ಅವ್ರು ಮಾತ್ರ.
ಸೀಮೆಗಿಲ್ದಿರೋ ಹೆಂಡತಿ ಅನ್ನೋ ತರ ಬಿಲ್ಡಪ್ ಕೊಡ್ತಿದ್ದಾನೆ. ಆದ್ರೆ ಅವಳಿಗೆ ಈಗಷ್ಟೇ ನೀನು ಜೆಪಿ ಮಗ ಅಂತ ಗೊತ್ತಾಗಿದೆ. ಸ್ವಲ್ಪ ಹೊತ್ತಲ್ಲಿ ಅವಳಾಗವಳೆ ಹೊರಟೋಗ್ತಾಳೆ. ಆಮೇಲೆ ನೀನು ದೇವದಾಸ ಕೂರ್ಬೇಕು ಅಷ್ಟೇ. ಮಾಮ್, ನನಗೇನಾದ್ರೂ ಹೇಳಿದ್ರೆ ನಾನು ಸಹಿಸ್ಕೋತೀನಿ. ಆದ್ರೆ ನಾನು ಮನ್ಸಾರೆ ಪ್ರೀತಿ ಮಾಡಿ ತಾಳಿ ಕಟ್ಟಿರೋ ನನ್ನ ಹೆಂಡತಿಗೆ ಏನಾದ್ರೂ ಹೇಳಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಹಲೋ, ಕಂಗ್ರ್ಯಾಚುಲೇಷನ್. ಇದನ್ನ ಯಾಕೆ ತಂದ್ರಿ? ನಿನ್ನ ಈ ಲುಕ್ಗೆ ಇದೊಂದೇ ಕಮ್ಮಿ ಆಗಿರೋದು. ನಂಗೊಂದು ಸಹಾಯ ಮಾಡ್ತೀರಾ? ಹೇಳಿ ಮೇಡಮ್. ನೀವು ನನ್ ಗಂಡ ಆಗ್ತೀರಾ? ನೀನು ಮದುವೆ ಆಗಿದೆಯಲ್ಲ, ಅವನ ಅಣ್ಣ, ಅತ್ಗೆ, ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ತಂಗಿ ಅವ್ರು ಯಾರು ಅನ್ನೋದು ಗೊತ್ತಾ ನಿನಗೆ? ಹೋಗ್ಲಿ, ಅವ್ರ ಅಪ್ಪ ಅಮ್ಮ ಯಾರು ಅನ್ನೋದಾದ್ರೂ ಗೊತ್ತಾ? ನಿಮ್ ತಂದೆ ಹೆಸರೇನು? ಸಡನ್ ಆಗಿ ಯಾಕೆ ಕೇಳ್ತಿದ್ದೀರಾ? ನಿನ್ ಕುಟುಂಬದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಹೇಳಕ್ಕೇನ್ ಜಾಸ್ತಿ ಇಲ್ಲ, ಯಾಕಂದ್ರೆ ನಿಮ್ಗೆಲ್ರೂ ಪರಿಚಯನೂ ಇದೆ. ಪ್ರೀತಿ ಹೆಸರಲ್ಲಿ ಇಷ್ಟು ದೊಡ್ಡ ಮೋಸ ಆಗುತ್ತೆ ನಾನು ಖಂಡಿತ ಅನ್ಕೊಂಡಿರಲ್ಲ. ಮುದ್ ಮುದ್ದಾಗಿ ಮಾತಾಡೋ ಹುಡುಗ ಈ ತರ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಳಕ್ ಸಾಧ್ಯ ಇಲ್ಲ. ಪಾಪ ಅಪ್ಪ ಅಮ್ಮ ಅವ್ರಿಗೆ ಮೋಸ ಮಾಡೋ ಅಲ್ಲಿಂದ ಬಂದ್ಬಿಟ್ಟೆ. ನನ್ಗಿದಾಗ್ಬೇಕಾದ ಈಗ್ಲೇ ಅವ್ರ ಮನ್ಸು ಹೊಡ್ದೋಗಿದೆ. ಅದ್ರಲ್ಲೂ ನನ್ ಮದ್ವೆ ಆಗಿರೋದು ಜೆ.ಪಿ. ಪಾಟೀಲ್ ಮಗ ಅಂತ ಅಪ್ಪ ಗೊತ್ತಾದ್ರೆ ತಡ್ಕೊಳ್ತಾರ? ಅಪ್ಪ ದೇವ್ರೆ, ಇದೆಂತ ಶಿಕ್ಷೆ ಕೊಟ್ಟಿಯಪ್ಪ ನನ್ಗೆ. ಸಾಲದಕ್ಕೆ ನನ್ಗಿದ್ಯಾವ್ದು ಗೊತ್ತೇ ಇರ್ಲಿಲ್ಲ. ನನ್ ಮೋಸ ಹೋದೆ ಅಂತ ಗೊತ್ತಾದ್ರೆ ಅಪ್ಪ ಇನ್ನದೆಷ್ಟು ದುಃಖ ಪಡ್ತಾರೋ ಏನೋ. ಅಪ್ಪ ನೋಡಿದ್ರೆ ಮನೆಯಿಂದ ಆಚೆ ಹಾಕಿದ್ದಾರೆ. ನನಗೆ ಜೆ.ಪಿ. ಪಾಟೀಲ್ ಮನೆಗೆ ಹೋಗಕ್ ಇಷ್ಟ ಇಲ್ಲ. ಅಪ್ಪ ಅಮ್ಮಂಗೆ ವಿಷಯನ ಹೇಳ್ದೆ ದೂರ ಇರೋಕ್ಕೂ ನನ್ನಿಂದ ಆಗ್ತಿಲ್ಲ. ಇವಾಗಾಗ್ಲೇ ಬೃಂದಾಯಿಂದ ವಿಷಯ ಗೊತ್ತಾಗಿ ಅವ್ರ ಮನ್ಸಿಗೆ ತುಂಬಾ ಆಘಾತ ಆಗ್ಬಿಟ್ಟಿದೆ. ಮತ್ತೆ ಹಾಗಾಗ್ಬಾರ್ದು. ನಾನೇ ಅವ್ರಿಗೆ ಇರೋ ವಿಷಯ ಹೇಳ್ಬಿಡ್ತೀನಿ. ಅಮ್ಮ, ಯಾಕೆ ಫೋನ್ ಮಾಡ್ದೆ? ನಾವು ಬದುಕಿದೀವ ಸತ್ತಿದೀವ ಅಂತ ತಿಳ್ಕೊಳಕ? ಭಾರ್ಗವಿ, ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬೇಡಿ ಅಮ್ಮ. ನಿನ್ನ ಕ್ಷಮಿಸೋಷ್ಟು ದೊಡ್ಡೋರ್ ನಾವಲ್ಲಮ್ಮ. ಅಮ್ಮ ಅಮ್ಮ ಒಂದೇ ಮನ್ಸು ನನ್ನ ಮಾತು ಕೇಳಮ್ಮ ಪ್ಲೀಸ್. ಕೇಳೋಕೆ ಹೇಳೋಕೆ ಏನು ಉಳಿದಿಲ್ಲ ಕಣೆ. ನಾವ್ಯಾರು ಬೇಡ ಅಂತ ನೀನೇ ಹೋಗಿ ಮದುವೆ ಮಾಡ್ಕೊಂಡಿದ್ಯಲ್ಲ, ಇನ್ನೇನಿದೆ ಕೇಳಕ್ಕೆ? ಅಮ್ಮ ಅಮ್ಮ ನನಗ್ ನಿಮ್ಮನ್ನೆಲ್ಲ ಬಿಟ್ಟಿರಕ್ಕಾಗ್ತಿಲ್ಲ ಅಮ್ಮ. ನನ್ ವಾಪಸ್ ಬಂದ್ಬಿಡ್ತೀನಮ್ಮ ಪ್ಲೀಸ್. ಅಮ್ಮ ಪ್ಲೀಸ್ ಅಮ್ಮ, ನನ್ ಮನೆಗ್ ಬಂದ್ಬಿಡ್ತೀನಮ್ಮ. ನನಗ್ ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ.
ಭಾರ್ಗವಿ, ಅವನ್ ತಾಳಿ ಕಟ್ಟೋಕ್ಕೂ ಮುಂಚೆ ನೀನು ಅವನನ್ನು ಮದುವೆ ಆಗೋಕ್ ಮುಂಚೆ ಈ ಯೋಚನೆ ಇರ್ಬೇಕಾಗಿತ್ತು. ಈಗಲ್ಲ ಈಗಲ್ಲ. ನಿಮ್ಮ ಅಪ್ಪನ ಕೋಪ ಎಂತದ್ದು ಅಂತ ನಿನಗೆ ಗೊತ್ತಲ್ವಾ? ವೃತ್ತನ್ನೇ ಅವ್ರು ಸುಮ್ಮನೆ ಬಿಡ್ಲಿಲ್ಲ. ನಿನ್ನ ಬಿಟ್ಬಿಡ್ತಾರೆ ಅನ್ಕೊಂಡ್ಯಾ? ಅಮ್ಮ, ನನ್ ಮಾಡಿದ್ ಸರಿಯಲ್ಲ ಅಂತ ನನ್ಗೆ ಗೊತ್ತಾಗಿದೆ ಅಮ್ಮ. ಸರಿನೋ ತಪ್ಪೋ, ನಿನಗೆ ಮದುವೆ ಆಗೋಗಿದೆ. ಹುಟ್ಟಿದ ಮನೆ ಹೊಸಲ್ ದಾಟ ಹೋಗಾಗಿದೆ ನೀನು. ನೋಡು, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ನಿನಗೆ ಹೇಗ್ ಬೇಕೋ ಹಾಗೆ ಜೀವನ ಕಟ್ಕೋ. ಇವ್ರ ಕೋಪ ಕಡಿಮೆ ಆಗೋ ತನಕ ಈ ಕಡೆ ತಲೆ ಹಾಕ್ಬೇಡ. ನೀನ್ ಮಾಡಿರೋ ತಪ್ಪು ನೆನೆಸ್ಕೊಂಡು ನಿಮ್ಮಪ್ಪ ಕೊರಗ್ತಾ ಇದ್ದಾರೆ ಭಾರ್ಗವಿ. ತನ್ನ 2 ಹೆಣ್ಮಕ್ಳು ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ರು ಅಂತ ಸಮಾಜ ಹಂಗ್ಸತ್ತೆ. ಅವ್ರು ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ. ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ ಭಾರ್ಗವಿ. ನೀನು ಹೀಗ್ ಮಾಡ್ತೀಯ ಅಂತ ನನ್ ಕನಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ಸಾಲದು ಅಂತ ಹೋಗಿದ್ದೆ ನಾನೇ ಗಂಡನ ಮನೆಯಿಂದ ತವ್ರ ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದೀಯ? ಇಲ್ಲಮ್ಮ, ಇಲ್ಲ. ನಿನ ಕೈ ಮುಗಿತಾ ಇದ್ದೀನಿ ಅಂತ ಅನ್ಕೋ ಭಾರ್ಗವಿ. ನಮ್ಮನ್ನ ನಮ್ ಪಾಡಿಗಿರೋದಕ್ ಬಿಟ್ಬಿಡು. ಹೇಗೋ ನಮ್ ಜೀವನ ಮಾಡ್ಕೋತೀವಿ, ಜೀವ ಉಳಿಸ್ಕೊಳ್ಳೋದಕ್ ಬಿಡು. ನಿನ್ನ ಹತ್ರ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ನಿಮ್ಮಪ್ಪಂಗೆ ಗೊತ್ತಾದ್ರೆ ನನ್ನ ಹತ್ರ ಮಾತು ಬಿಟ್ಟು ಬಿಡ್ತಾರೆ. ಆದ್ರೂ ತಪ್ಪಿಗೆ 2 ತಿಳುವಳಿಕೆ ಮಾತು ಹೇಳ್ತೀನಿ, ಕೇಳ್ಬಿಡು. ಕಷ್ಟನೋ ಸುಖನೋ ನಿನ್ನ ಗಂಡನ ಮನೇಲೇ ನಿನ್ ಜೀವನ ಕಟ್ಕೋಬೇಕು. ನಿನ್ನ ಕೈ ಮುಗಿತೀನಿ. ನಿನ್ ತಂದೆ ತಾಯಿ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ಹಲೋ 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 ಅಮ್ಮ, ಹಲೋ. ಅದ್ಕೆ ಇಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ಭಾರ್ಗವಿ ಫೋನ್ ಭಾರ್ಗವಿಯ ಏನಂದ್ಲು? ಅಮ್ಮ, ನನಗೆ ಆ ಮನೆಯಲ್ಲಿ ಇರೋಕ್ ಆಗ್ತಾ ಇಲ್ಲ. ನಾನು ವಾಪಸ್ ಬಂದ್ಬಿಡ್ತೀನಿ, ತಪ್ಪು ಮಾಡ್ಬಿಟ್ಟೆ ಅಮ್ಮ ಅಂತ ಹತ್ಕೊಂಡು ಫೋನ್ ಮಾಡಿದ್ಲು. ಆಯ್ತು, ನೀನ್ ಬಂದ್ಬಿಡಮ್ಮ, ನಾನೆಲ್ಲ ಸರಿ ಮಾಡ್ಬಿಡ್ತೀನಿ ಅಂತ, ನಾನೆಲ್ಲಿ ಬಾಯ್ ತಪ್ಪು ಹೇಳ್ಬಿಡ್ತೀನಿ ಅಂತ ಅವಳ ಮೇಲೆ ತುಂಬಾ ಒರಟಾಗಿ ಮಾತಾಡ್ಬಿಟ್ಟೆ ಕಲ್ಪನಾ. ಸ್ನಾಯಿಸ್ಬಿಟ್ಟೆ ಕಣೆ. ನಮಗ ಆಸರೆ ಆಗಿ ಅವಳು ಮತ್ತೆ ಈ ಬಡತನಕ್ಕೆ ವಾಪಸ್ ಬರೋದು ಬೇಡ. ಅವಳ ಗಂಡ, ಅವಳ ಮನೆ, ಅವಳ ಸಂಸಾರ ಅಂತ ಅವಳ ಪ್ರಪಂಚ ಕಟ್ಕೊಳ್ಳಿ. ನಾವು ಅದನ್ನೇ ತಾನೇ ಬಯಸ್ತಾ ಇದ್ವಿ. ನಾನ್ ಮಾಡಿದ್ದು ಸರಿ ಅಲ್ವಾ ಕಲ್ಪನಾ? ಸರಿ ತಾನೆ?